ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್. ಗುರು ಏನು ಗುರು ಇವತ್ತು ಮ್ಯಾಚ್ ಕತೆ SRH ವರ್ಸಸ್ DC. ಏನು ಗುರು ಇವರು ಸಿಕ್ದಂಗೆ ಹೊಡಿತಾರೆ, ಸಿಕ್ಕಿತವಲ್ಲ ಹೊಡಿತಾರೆ, ನಾಯಿ ಹೊಡೆದಂಗೆ ಹೊಡಿತಾವ್ರು ಗುರು. SRH ಅವರು ಭರ್ಜರಿ ಭಯಂಕರ ಆಡ್ದವ್ರು ಗುರು. ಏನು ಗುರು SRH ಮೇಲೆ ಆಡಬೇಕು ಅಂದರೆ ಭಯ ಬಂದ್ಬಿಡ್ದು ಗುರು ಎಲ್ರಿಗೂ. ಏನು ಗುರು 266 ಇವತ್ತು ಲೀಟ್ರಲ್ಲಿ ಏನು ಆಡಿರೋ ಮ್ಯಾಚೆಲ್ಲ 250 ಎಬೋನೇ ಹೊಡಿತಾ ಇದ್ದಾರೆ ಗುರು, ರುಬ್ತಾ ಇದ್ದಾರೆ. ಮಾತಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ದ ಗುರು. SRH ಗುರು ಏನು ಗುರು ಹೆಸರು ಕೇಳಿದ್ರೆ ಭಯ ಆಗುತ್ತೆ, ಆ ಥರ ಮಾಡಿಬಿಟ್ಟವ್ರು ಇವಾಗ ಟೀಮ್ಗೆಲ್ಲ. ಎಲ್ಲ ಪ್ಲೇಯರ್ ಎಲ್ಲ ಟೀಮ್ಗೂ ಇವಾಗ ಒಂಥರ SRH ಮೇಲೆ ಆಡಬೇಕು ಅಂದರೆ ಭಯ ಬಂದಂಗೆ ಆಗ್ಬಿಟ್ಟು. ಯಾಕೆಂದರೆ ಅವ್ರ ಕನ್ಸಿಸ್ಟೆನ್ಸಿ ಆ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿ ಸಲ ಆಡಿದಾಗ 250 ಎಬೋ 250 ಎಬೋನೇ ಆಡ್ತಾ ಇದ್ದಾರೆ. ಇನ್ನು ಇವತ್ತು ಬ್ಯಾಟಿಂಗ್ ಲೈನಪ್ ಅಂತ ಕೇಳಲೇಬೇಡ್ರಿ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಲೀಟ್ರಲ್ಲಿ ಪವರ್ ಪ್ಲೇಲೇ ಅಂಥ ಬೆಂಕಿ ರನ್ ನೋಡಿದ್ರೆ 125 ರನ್ನು, ಇದೇ ಹೈಯೆಸ್ಟ್ ಅಂದ್ಕೊಳ್ಳಿ. ಪವರ್ ಪ್ಲೇಲೇ 125 ರನ್ನು ಫಸ್ಟ್ ಇದೇ ಹೈಯೆಸ್ಟ್ ಅಂದ್ಕೊಳ್ಳಿ. ಮೇ ಬಿ 125 ರನ್ ಪವರ್ ಪ್ಲೇಲಿ. ಆ ಥರ ಭರ್ಜರಿ. ಇನ್ನು ಏನು ಗುರು ಬ್ಯಾಟಿಂಗು, SRH ಬ್ಯಾಟಿಂಗು, ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ನಾಯಿಗೆ ಹೊಡೆದಾರೆ. DC ಬೌಲಿಂಗ್ ಅಂತೂ ಇವತ್ತು ಏನೋ ಹುಚ್ಚಿಡಿಸ್ಬಿಟ್ಟವ್ರೆ ಅಂತಲೇ ಹೇಳ್ಬೋದು. ಯಾರು ಲೀಟ್ರಲ್ಲಿ ಒಬ್ರಿಗೂ ಬಿಟ್ಟಿಲ್ಲ, ಹೋಲ್ಸೆಲ್ಲ ಹೊಡಿತಾ ಇದ್ದಾರೆ. ಹೆಂಗಾಕಿದ್ರು ನಾಯಿ ಹೊಡೆದ್ಬಿಡ್ತಾರೆ. 3 ಓವರ್ಗೆ ಎಷ್ಟು ನಾಯಿ ಹೊಡೆದ್ಬಿಡ್ತಾರೆ. ಅಷ್ಟು ಭರ್ಜರಿಯಾಗಿ ಆಡಿದ್ದಾರೆ ಟ್ರಾವಿಸ್ ಹೆಡ್ ಮತ್ತು ನಮ್ಮ ಅಭಿಷೇಕ್ ಶರ್ಮಾ. ಇನ್ನು ನೆಕ್ಸ್ಟ್ ಬಂದಂಥ ಬ್ಯಾಟ್ಸ್ಮನ್ ಯಾರಪ್ಪ ಅಂತ ಸಾಥ್ ಕೊಡದೇ ಇದ್ರು ಅವರು SRH ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಂಡು 4 ವಿಕೆಟ್ ಕಳ್ಕೊಂಡ್ರು. ಇವತ್ತು ಅವ್ರ ಸ್ಕೋರು 266. ಮೇನ್ ಬ್ಯಾಟ್ಸ್ಮನ್ ಅಂತ ಯಾರೂ ಆಡಿಲ್ಲ, ಕ್ಲಾಸಿನ್ ಆಡಿಲ್ಲ, ಮರ್ಕ್ರಮ್ ಆಡಿಲ್ಲ. ಬಟ್ ಆದರೂ SRH ಅವರ ಸ್ಕೋರ್ ಇವತ್ತು 266. ಅವರ ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ ಅಂತಂದರೆ ಆ ಥರ ಇದೆ. ನಮ್ಮ DC ಅವ್ರಿಗಂತೂ ಸಾಕಾಗ್ಬಿಟ್ಟದೆ ಇವತ್ತು. ಖಲೀಲ್ಗೆ ಅಂತೂ 51 ರನ್ ಲೀಟ್ರಲ್ಲಿ 3 ಓವರ್ಗೆ. ಖಲೀಲ್ ಅಹ್ಮದ್ಗಂತೂ ರೊಬ್ಬು ಬಿಸಾಕ್ಬಿಟ್ಟವ್ರೆ. ಇನ್ನು ಲಲಿತ್ ಯಾದವ್ಗೂ 2 ಓವರ್ಗೆ 41 ರನ್ ಅವ್ರಿಗೂ ಹೊಡೆದು ಬಿಸಾಕ್ಬಿಟ್ಟವ್ರೆ. ಇನ್ನು ಕುಮಾರ್ ಯಾದವ್ಗಂತೂ 55 ರನ್ನು. ಅದು ಅಂದರೆ ಮೇನ್ ವಿಕೆಟ್ ತಗೊಂಡಿರೋದು ಇವತ್ತು 4 ವಿಕೆಟು ಅವರೇ. ಆ್ಯಕ್ಚುಲಿ ಇವತ್ತು ಆ 4 ವಿಕೆಟ್ ತೆಗೆದಿರಲಿಲ್ಲ ಅಂದಿದ್ರೆ ಇವತ್ತು ಇನ್ನೂ 300+ ಸಮಥಿಂಗ್ ಹೋಗ್ಬಿಡೋದು. ಯಾಕಂತಂದರೆ ಆ ಮಟ್ಟಿಗೆ SRH ಅವ್ರು ಸ್ಟಾರ್ಟ್ ಮಾಡಿದರು. ಬರೀ ಪವರ್ ಪ್ಲೇಲ್ಲೇ 125 ಅಂತಂದರೆ ನಾನು ಮೇ ಬಿ ಇವತ್ತು ಒಂದು ಅರೌಂಡು 300 ಸಮಥಿಂಗ್ ರೀಚ್ ಆಗಿಬಿಡ್ತಾರೆ. ಇದನ್ನು ಬ್ರೇಕ್ ಮಾಡೋಕ್ಕೆ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೋ SRH ಅವ್ರದ್ದು ಅಂದ್ಕೊಂಡಿದೆ. ಬಟ್ DC ಅವರು ಒಂದು ಒಳ್ಳೆ ಕಮ್ಬ್ಯಾಕ್ ಮಾಡಿ ಒಂದು 266ಕ್ಕೆ ಕಟ್ಟೋಕ್ಕಲ್ಲಿ ಯಶಸ್ವಿ ಆದರು ಬೌಲಿಂಗಲ್ಲಿ. ಬಟ್ ಅಂಥ ಪರ್ಫಾರ್ಮೆನ್ಸ್ ಬೌಲಿಂಗಲ್ಲಿ ಬೀಳಲಿಲ್ಲ. ಯಾಕಂದರೆ ಆಲ್ರೆಡಿ ರುಬ್ತಾ ಇದ್ರಲ್ಲ, ಅದಕ್ಕೆ ರುಬ್ಬಿ ಬಿಸಾಕಿದ್ದಾರೆ. ಇನ್ನು ನಮ್ಮ DC ಅವರ ಬ್ಯಾಟಿಂಗ್ ಬಂತು ಅಂತಂದರೆ ಗುರು, ಅವರು ಏನು ಕಡಿಮೆ ಹೊಡೆದಿಲ್ಲ ಗುರು, ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ಭರ್ಜರಿ 8 ಓವರ್ಗೆ 131 ರನ್ನು. ಆ್ಯಕ್ಚುಲಿ ಹೊಡಿತಾರೆ, 2 ವಿಕೆಟ್ ಕಳ್ಕೊಂಡಿದ್ರು, ಹೊಡಿತಾರೆ ಅಂದ್ಕೊಂಡಿದ್ದು. ಬಟ್ ಆಗಲಿಲ್ಲ. ಇಲ್ಲಿ ಒಬ್ಬ ಪ್ಲೇಯರ್ ಇವತ್ತು ಭರ್ಜರಿ ಆಡಿದ್ದಾರೆ. ಯಾಕೆಂದರೆ ಪೃಥ್ವಿ ಶಾ ಮತ್ತು ಡೇವಿಡ್ ವಾರ್ನರ್ ಇವತ್ತು ಕೈ ಕೊಟ್ಟರು DC ಅವ್ರಿಗೆ. ಓಪಿತ್ತು ಇವತ್ತು ಇಷ್ಟು ಯೂಸ್ ಸ್ಕೋರ್ನ ಅವತ್ತು ಹೊಡಿತಾರೆ ಅಂದ್ಬಿಟ್ಟು, ಬಟ್ ಕೈ ಕೊಟ್ಟರು. ಆದರೆ ನೋಡ್ರಿ ನಮ್ಮ ಫ್ರೇಸರ್ ಗೋರ್ಕ್ ಬೆಂಕಿ ಗುರು, ಬೆಂಕಿ. 65 ರನ್ ಲೀಟ್ರಲ್ಲಿ 18 ಬಾಲ್ಗೆ ಬೆಂಕಿ. 5 4 7 6 ಅದರಲ್ಲೂ ನಮ್ಮ SRH ಬೌಲಿಂಗ್ ಹೊಡೆದ್ರು ಭಯಂಕರ ಹೊಡೆದಾಕ್ಬಿಟ್ರೆ. 30 ರನ್ನು ಒಂದೇ ಓವರಲ್ಲಿ ರುಬ್ಬಿ ಬಿಸಾಕ್ಬಿಟ್ಟಿದ್ದಾರೆ. ಯಾರಿಗೆ ಅಂದರೆ ವಾಷಿಂಗ್ಟನ್ ಸುಂದರ್ಗೆ 30 ರನ್ ಒಂದೇ ಓವರ್ಗೆ. ಅದು ಬೆಂಕಿ ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ, ಅಂಥ ಸಕ್ಕತ್ತಾಗಿ ಬ್ಯಾಚ್ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಂಥ ಫ್ರೇಸರ್ ಬಿಟ್ಟರೆ ಇನ್ನು ಪಾರಲ್ಲು ಅವರು ಭಯಂಕರವಾಗಿ ಒಳ್ಳೆ ಆಟ ಆಡಿದ್ರೆ. ಯಾಕೆಂದರೆ 47 ರನ್ನು 22 ಬಾಲ್ಗೆ 7 4 1 6 ಅದರಲ್ಲಿ ಭರ್ಜರಿಯಾಗಿ ಆಡಿದ್ದಾರೆ. ಬಟ್ ಹೋಗ್ತಾ SRH ಅವ್ರು ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಬೌಲಿಂಗಲ್ಲಿ. ಬಟ್ DC ಅವರು ವಿಫಲ ಆಗ್ತಾ ವಿಕೆಟ್ ಕಳ್ಕೊಂಡು ವಿಫಲ ಆಗಿದ್ರು. ಇನ್ನು ನಮ್ಮ ರಿಷಬ್ ಪಂತ್ ಅವರು ಆಡ್ತಾಯಿದ್ರು. ಬಟ್ ಅವ್ರ ಕೈಲೂ ಬಿದ್ದು ಹೊಡೆಯೋಕ್ಕಾಗಲಿಲ್ಲ. SRH ಅವ್ರ ಬೌಲಿಂಗ್ ಅಂತ ಇಂಪ್ಯಾಕ್ಟ್ ಮಾಡ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಕಡೆ ನಟರಾಜನಲ್ಲಿ ಇವತ್ತು ಒಂದು ಮೇಡಿನ್ನು 4 ವಿಕೆಟು ಕ್ರೂಷಿಯಲ್ 19 ರನ್ಸು 4 ಓವರ್ಸ್ಗೆ. ಇದು ನಟರಾಜನ್ ಈ IPLನ ಮೊದಲನೇ ಮೇಡನ್ ಓವರ್ ಅಂತಲೇ ಹೇಳ್ಬೋದು. ಇನ್ನು ಒಂದೊಳ್ಳೆ ಕಮ್ಬ್ಯಾಕ್ ಮಾಡಿದ್ದೆ SRH ಬೌಲಿಂಗಲ್ಲಿ ಅಂತಲೇ ಹೇಳ್ಬೋದು. ಫೀಲ್ಡಿಂಗ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಫೈನಲ್ ಆಗಿ ನಮ್ಮ DC ಅವರು ಸೋತು ಮನೆ ಕಡೆಗೆ ಹೋಗ್ತಾ ಇರೋರು ಬೇಜಾರಾಗಿದೆ. ಯಾಕೆಂದರೆ SRH ಮೇಲೆ ಆಡಬೇಕು ಅಂದರೆ ಎಲ್ರಿಗೂ ಭಯ ಸ್ಟಾರ್ಟ್ ಆಗಿರಂಗೈತೆ. ಯಾಕೆಂದರೆ ಸ್ಕೋರ್ ಹೊಡಿತಾರಲ್ಲ, ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ. IPL ಅಂದರೆ ಈ ಥರ ಹುಮ್ಮಸ್ ಇರಲೇಬೇಕು. ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ ಇದು, ನೋಡ್ತಾ ಇರಿ. ಬಾಯ್.